ಇವತ್ತು ನೀವು ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಪ್ರೈಸಸ್ ಅನ್ನು ತೆಗೆದು ನೋಡಿದ್ರೆ ಬಿಟ್ಕಾಯಿನ್ $59,000 ಕ್ರಾಶ್ ಆಗಿದೆ. ಆಲ್ಟ್ ಕಾಯಿನ್ಸ್ ಅಂತೂ ಕೇಳಲೇಬೇಡಿ, ಆಲ್ಮೋಸ್ಟ್ ನಿನ್ನೆ ಒಂದೇ ದಿನ 10% ಗಿಂತ ಹೆಚ್ಚು ಕ್ರಾಶ್ ಆಗಿದೆ. ಸ್ನೇಹಿತರೆ, ಬಿಟ್ಕಾಯಿನ್ $83,000 ಹತ್ರ ಟ್ರೇಡ್ ಆಗಬೇಕಾದ್ರೆ ನಾನು ವಿಡಿಯೋಸ್ ಮಾಡಿ ಹೇಳಿದ್ದೆ $45,000 ಕ್ರಾಶ್ ಆಗ್ಬೋದು, ಹುಷಾರಾಗಿರಿ ಅಂತ. ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನೋಡಿ, ಮೇ 11 ಈ ಪೋಸ್ಟ್ ಹಾಕಿದಾಗ $82,800 ಹತ್ರ ಇತ್ತು ಬಿಟ್ಕಾಯಿನ್. ಮತ್ತೆ ಹೆವಿಯಾಗಿ ಕ್ರಾಶ್ ಆಗುತ್ತೆ, ಕಾಯ್ಕೊಂಡಿರಿ ಅಂತ ಕೂಡ ಹೇಳಿದ್ದೆ. ಇವತ್ತು ನೋಡಿ ಬಿಟ್ಕಾಯಿನ್ $59,000 ಹತ್ರ ಬಂದಿದೆ. ಅಂದ್ರೆ ಹತ್ತತ್ರ $24,000 ಕ್ರಾಶ್ ಆಗಿದೆ ನಾವು ಪೋಸ್ಟ್ ಹಾಕಿದ ದಿನದಿಂದ. ಇದಕ್ಕೆ ಹೇಳಿದ್ದು ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪೋಸ್ಟ್ ಗಳನ್ನ ಹಾಕ್ತಿರ್ತೀವಿ, ಆಕ್ಟಿವ್ ಆಗಿರಿ ಅಂತ. ಇನ್ ಕೇಸ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಬಯೋದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಿಟ್ಕಾಯಿನ್ ಬೀಳ್ತಿರೋದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮೊದಲನೇದು, ಬಿಟ್ಕಾಯಿನ್ 4 ವರ್ಷ ಸೈಕಲ್ ಇರೋದೇ ಹಾಗೆ. ಒಂದು ETH ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಲೋ ಕೂಡ ಟಚ್ ಮಾಡೇ ಮಾಡುತ್ತೆ. ಸೊ ಈ 4 ವರ್ಷದ ಸೈಕಲ್ ಅಲ್ಲಿ ಬುಲ್ ರನ್ ಕೂಡ ಇರುತ್ತೆ, ಬೇರ್ ರನ್ ಕೂಡ ಇರುತ್ತೆ. ಈಗ ಬರೀ ಬಿಟ್ಕಾಯಿನ್ ಅಷ್ಟೇ ಅಲ್ಲ ಕ್ರಾಶ್ ಆಗ್ತಾ ಇರೋದು, ಇಡೀ ಫೈನಾನ್ಷಿಯಲ್ ಸೆಕ್ಟರ್ ಕ್ರಾಶ್ ಆಗ್ತಿದೆ. ಒಂದೇ ದಿನದಲ್ಲಿ $2.5 ಟ್ರಿಲಿಯನ್ ವೈಪ್ ಔಟ್ ಆಗಿದೆ. S&P 500 1.6% ಡೌನ್ ಆಗಿದೆ. ಗೋಲ್ಡ್ 3.38% ಕ್ರಾಶ್ ಆಗಿದೆ. ಸಿಲ್ವರ್ 6.9% ಕ್ರಾಶ್ ಆಗಿದೆ. ಕ್ರಿಪ್ಟೋ ನಿಮ್ಗೆ ಗೊತ್ತು ಸ್ನೇಹಿತರೆ, US ಜಾಬ್ ನಂಬರ್ಸ್ ಎಕ್ಸ್ಪೆಕ್ಟೆಡ್ ಡೇಟಾ ಬಂದ್ಬಿಟ್ಟು 88,000 ಹತ್ರ ಇತ್ತು. ಬಟ್ ಬಂದಿದ್ದ ಡೇಟಾ ಪ್ರಕಾರ ಎಷ್ಟಿತ್ತು ಗೊತ್ತಾ, 1,72,000 ಹತ್ರ ಇತ್ತು. ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಜಾಸ್ತಿ ಬಂತು. ಈ ನಂಬರ್ಸ್ ಗ್ಲೋಬಲ್ ಮಾರ್ಕೆಟ್ ನ ಇಂಪ್ಯಾಕ್ಟ್ ಮಾಡುತ್ತೆ, ಬಿಕಾಸ್ US ಒಂದೇ 40% ವರ್ಲ್ಡ್ ಮಾರ್ಕೆಟ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಮೇಜರ್ ರೀಸನ್ ಏನಂದ್ರೆ US ಫೆಡ್ ಅವರು ಯಾವಾಗ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಟ್ ಮಾಡ್ತಾರೆ ಅನ್ನೋದು. ಇದು ತುಂಬಾನೇ ಇಂಪಾರ್ಟೆಂಟ್, ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಆದ್ರೇನೆ ದುಡ್ಡು ಮಾರ್ಕೆಟ್ ಗೆ ಫ್ಲೋ ಆಗೋದು. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ US ಇನ್ಫ್ಲೇಷನ್ 3.8% ಹತ್ರ ಇದೆ. ಸೊ ಫೆಡ್ ಅವರು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಟ್ ಮಾಡಬೇಕು ಅಂತಂದ್ರೆ ಇನ್ಫ್ಲೇಷನ್ ರೇಟ್ 2% ಗಿಂತ ಕಡಿಮೆ ಇರಬೇಕು. ಸೊ ಫೆಡ್ ಅವರು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಡಿಮೆ ಮಾಡ್ತಿಲ್ಲ. ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಮಿಡಲ್ ಈಸ್ಟ್ ಟೆನ್ಷನ್ಸ್ ಇಂದ ಜಾಸ್ತಿ ಆಗಿದೆ. ಮತ್ತೆ ಎಲ್ಲಿ ನೋಡಿದ್ರು ಯುದ್ಧಗಳೇ ನಡೀತಿವೆ. ಸೊ ಫೆಡ್ ಅವರು ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಮ್ಮಿ ಮಾಡೋದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಚಾನ್ಸಸ್ ತುಂಬಾನೇ ಇದೆ. ಸೊ ಇದು ಮಾರ್ಕೆಟ್ಸ್ ಗೆ ಒಳ್ಳೇದಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ IPOs ಅವರ ಟಾರ್ಗೆಟ್ ಟ್ರಿಲಿಯನ್ಸ್ ಅಲ್ಲಿ ಇದೆ. ಸೊ ಗೋಲ್ಡ್, ಸಿಲ್ವರ್, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಇಂದ ಮನಿ ಆಚೆ ಬಂದು ಇದಕ್ಕೆ ಹೋಗ್ತಿದೆ. ಸೊ ಸ್ನೇಹಿತರೆ, ಬಿಟ್ಕಾಯಿನ್ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ದೆ, ಈಗ ಕ್ರಾಶ್ ಆಗಿದೆ. ಸೊ ಇಲ್ಲಿಂದ ಇನ್ನು ಬಿಟ್ಕಾಯಿನ್ ಎಷ್ಟು ಕ್ರಾಶ್ ಆಗ್ಬೋದು? ನಾನು $45,000 ಇಂದ $55,000 ವರೆಗೂ ಟಾರ್ಗೆಟ್ ಕೊಟ್ಟಿದ್ದೆ. ಬಟ್ ಈಗ ನಡೀತಿರೋ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ಒಂದು 40 ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಬಿಟ್ಕಾಯಿನ್ ತಗೊಬೇಕು ಅಂತಿರೋರು $40,000 ಇಂದ $50,000 ಈ ರೇಂಜ್ ಅಲ್ಲಿ ತಗೊಬಹುದು. ಮತ್ತೆ ಈ ಬರೋ ನೆಕ್ಸ್ಟ್ ಸೈಕಲ್ ಅಲ್ಲಿ ನನ್ನ ಟಾರ್ಗೆಟ್ ಬಂದು $1,80,000 ಇಂದ $2,40,000 ವರೆಗೂ ಟಾರ್ಗೆಟ್ ಇದೆ. ಸೊ $2,40,000 ಅಂದ್ರೆ ಅದತ್ರ $2,40,00,000. ಸೊ ನೋಡೋಣ ಏನಾಗುತ್ತೋ. ಈಗ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇದೇ ತರದ ವಿಡಿಯೋಸ್ಗೋಸ್ಕರ ಈ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.